2 ವರ್ಷ ಆಗಿದೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಬಹುಶಃ ಇತಿಹಾಸದ ಪುಟಗಳಲ್ಲಿ ಮೊದಲನೇ ಬಾರಿ ಇದು ಶಾಶ್ವತವಾಗಿ ಉಳಿದೋಗ್ತದೆ. ಇಂಥ ಒಂದು ಕೆಟ್ಟ ಸರ್ಕಾರ ಬಹುಶಃ ಯಾರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ. ಸ್ವತಃ ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬಂದು ಜನ ನಮಗೆ ಮತ ಹಾಕಿ ಗೆಲ್ಸಿದ್ದಾರೆ. 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ 2 ವರ್ಷದಿಂದ. ಈ 10 ಕೋಟಿ ರೂಪಾಯಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಮಾಡ್ತೀರಿ, ಯಾವ ಚರಂಡಿ ಮಾಡ್ತೀರಿ, ಯಾವ ಸರ್ಕಾರಿ ಕಟ್ಟಡವನ್ನ ಕಟ್ತೀರಿ, ಯಾವ ಶಾಲೆ ಕಟ್ಟಡಗಳಲ್ಲಿ ಏನಾದ್ರು ನೀರು ಸೋತಾ ಇದ್ರೆ ಅದ್ರ ರಿಪೇರಿ ಮಾಡ್ಲಿಕ್ಕಾದ್ರೂ ದುಡ್ಡಿದ್ಯಾ ಅಂತಕ್ಕಂಥದ್ದ ಜನ ನಮ್ಗೆ ಚೀಮಾರಿ ಆಗ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಗೆಲ್ಸ್ತಂತ ಜನ ಅಂತ. ಇದನ್ನ ಯಾರು ಹೇಳ್ತಾ ಇರೋದು? JDS ಪಕ್ಷದ ಶಾಸಕರಲ್ಲ, ಬಿಜೆಪಿ ಶಾಸಕರಲ್ಲ. 7 ಬಾರಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅನುಭವಿ ಶಾಸಕರು. ಅವರು ಜನತಾದಳ ಪಕ್ಷದಲ್ಲೇ ಇದ್ರು. ಸಿದ್ದರಾಮಣ್ಣ ಬಿಟ್ಟೋದ್ರು, ಸಿದ್ದರಾಮಣ್ಣ ನಂಬ್ಕೊಂಡು ಹೋದ್ರು. ಅವ್ರು ಹೇಳ್ತಾವ್ರೆ ಇವತ್ತು ಅಸಹಾಯಕರಾಗ್ಬಿಟ್ಟಿದೀವಿ, ಜನಕ್ಕೆ ಉತ್ತರ ಕೊಡಕ್ ಆಯ್ತಾ ಇಲ್ಲ, ಜನ ತೂಚಿ ಅಂತ ಉಗಿತಾವ್ರೆ. 2 ವರ್ಷದಲ್ಲೇ ಈ ವಾತಾವರಣ ಸೃಷ್ಟಿಯಾಗಿದೆ.